ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ, ನಮಸ್ತೆ. ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಪೇಜ್ 13ಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ಟಂಟ್ ಮಾಸ್ಟರ್, ಆಕ್ಷನ್ ಹೀರೋ, ಈ ರೀತಿಯೆಲ್ಲ ಏನೇನೇನೇನೇನೇನೋ ಕರಿತೀವಿ ನಮ್ಮ ಆ ಒಂದು ಸಾಹಸ ನಿರ್ದೇಶಕರಿಗೆ. ಯಾಕೆ ಅಂತಂದರೆ ಹೀರೋ ತೆರೆಯ ಮೇಲೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲವನ್ನು ಮಾಡಿ ತೆರೆಯ ಹಿಂದೆ ನಿಂತು ತೋರಿಸಿ ಆ ನೋವುಗಳನ್ನು ಅನುಭವಿಸುವಂತಹ ವ್ಯಕ್ತಿ ಬಂದು ಸಾಹಸ ನಿರ್ದೇಶಕ. ಮಂಜು ಮಾಸ್ಟರ್ ಫಾರ್ ಎವರ್ ಹಿ ಈಸ್ ಮೈ ಹೀರೋ. ಥ್ರಿಲ್ಲರ್ ಮಂಜು ಮಾಸ್ಟರ್, ಹಿ ಈಸ್ ಮೈ ಹೀರೋ. ಆ್ಯಂಡ್ ನಾನೇನಾದರೂ ಒಂದಷ್ಟು ಸಾಹಸ ಸನ್ನಿವೇಶಗಳನ್ನು, ಸಾಹಸ ವಿಷಯಗಳನ್ನು, ಸಾಹಸ ನಿರ್ದೇಶಕನಾಗಿ ಏನಾದರೂ ಒಂದಷ್ಟು ಮುಂದಿನ ದಿನಗಳಲ್ಲಿ ಮಾಡಿದೆ ಅನ್ನೋದಾಯಿತು ಅಂದರೆ ಅದಕ್ಕೆಲ್ಲದಕ್ಕೂ ಬುನಾದಿ ಥ್ರಿಲ್ಲರ್ ಮಂಜು ಮಾಸ್ಟರ್ ಆ್ಯಂಡ್ ಮೈ ಫೇವರೇಟ್ ಟೈಗರ್ ಪ್ರಭಾಕರ್ ಸರ್. ಏ ಕಣ ಅಂತಲೇ ನನಗೆ ಒಂದಷ್ಟು ವಿಷಯಗಳನ್ನು ಹೇಳ್ಕೊಟ್ಟಂತಹ ವ್ಯಕ್ತಿ ನನ್ನ ಗುರುಗಳು ಟೈಗರ್ ಪ್ರಭಾಕರ್ ಸರ್. ಇದಲ್ಲದೆ ಮಂಜು ಮಾಸ್ಟರ್. ನನ್ನ ಆಸೆ ಏನಿತ್ತು ಅಂತಂದರೆ ಸೋಮಾಗೆ ಮಂಜು ಮಾಸ್ಟರ್ ಅವರ ಒಂದು ಶಾಡೋ ಬೇಕು. ಅವರು ಒಂದು ಟೆಕ್ನಿಷಿಯನ್ ಆಗಿ ಆ ಒಂದು ಕಾರ್ಡಲ್ಲಿ ಬಂದು ಅವರು ಕೂತ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಭಯ ಏನು ಅಂದರೆ ಮಾಸ್ಟರ್ ನಂಗೆ ಇದು ಬೇಕು ಅಂದ ತಕ್ಷಣ ರವಿ ಅದಂಗಲ್ಲ ಅಂತ ಏನಾದ್ರು ಅಂದ್ಬಿಡ್ತಾರ. ಅಫ್ಕೋರ್ಸ್ ಈ ಭಯ ನನಗೆ ಫಸ್ಟಿಂದನೂ ಇದೆ. ಆಲ್ ಟಾಪ್ ಟೆಕ್ನಿಷಿಯನ್ಸ್ನ ಫೇಸ್ ಮಾಡೋದಕ್ಕೆ ಇತ್ತು. ಯಾಕೆ ಅಂತಂದರೆ ನಮ್ಮಲ್ಲಿ ಏನೇನೋ ಇರುತ್ತೆ ಕಣ್ರಿ. ನಮ್ಮಲ್ಲಿ ಆಲ್ ಅಪ್ಕಮಿಂಗ್ ಡೈರೆಕ್ಟರ್ಸಲ್ಲಿ ಏನೇನೋ ಕನಸುಗಳನ್ನ ಹೊತ್ಕೊಂಡ್ಬರ್ತಾರೆ. ಆ ಎಲ್ಲ ಕನಸುಗಳು ದೊಡ್ಡ ವ್ಯಕ್ತಿಗಳ ಮುಂದೆ ನನ್ಸಾಗಿರೋದ್ರಿಂದ ಅವರು ರಿಲ್ಯಾಕ್ಸ್ಡ್ ಸ್ಟೇಜಲ್ಲಿ ಇರ್ತಾರೆ, ತುಂಬ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಕೆಲವರು ಅದೇ ಅಂದರು, ನಾನೆಲ್ಲೋ ಒಬ್ರಿಗೆ ರೀಡಿಂಗ್ ಕೊಡ್ಬೇಕಾದ್ರೆ ಆ ಡೈರೆಕ್ಟರ್ ಹಿಂಗೆ ಅಂದ್ಬಿಟ್ರು ಅಂತಂದರೆ, ಸರ್ ಅದು ಅವ್ರಿಗೆಲ್ಲ ಗೊತ್ತಿರತ್ತಲ್ವಾ ಸರ್, ಎಲ್ಲ ಗೊತ್ತಿರುತ್ತೆ. ಹಾಗಾದರೆ ಇಂಡಸ್ಟ್ರಿ ಯಾಕಿನ್ನೂ ಹಾಗೆ ಇದೆ? ಈ ಇಂಡಸ್ಟ್ರಿ ಯಾಕಿನ್ನೂ ಅಸ್ತಿತ್ವದಲ್ಲಿದೆ? ಹಾಗಾದರೆ ಯಾಕೆ ಆ ಹಳೆ ನಿರ್ದೇಶಕರೇ ಇವತ್ತು ರೂಲಿಂಗ್ ಸೀಟಲ್ಲಿಲ್ಲ? ಯಾಕೆ ರವಿ ಶ್ರೀವತ್ಸನ ಇನ್ನೂ ಹಿಟ್ಗಳ ಮೇಲೆ ಹಿಟ್ಗಳನ್ನ ಕೊಡೋಕ್ಕಾಗ್ತಿಲ್ಲ? ನೋ, ಯು ಆರ್ ರಾಂಗ್. ಇಲ್ಲಿ ಎಲ್ಲವೂ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಬ್ಬ ಪುಟ್ಟಣ್ಣ ಕಣ್ಗಾಲ್ ಸರ್ ಹೋದ್ಮೇಲೆ ಸಿದ್ಲಿಂಗಯ್ಯ ಸರ್ ಅವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಕೆ ವಿ ರಾಜು ಅವರಾಗಿರ್ಬೋದು, ಅದಾದ್ಮೇಲೆ ಉಪೇಂದ್ರ ಸರ್ ಆಗಿರ್ಬೋದು, ಅದಾದ್ಮೇಲೆ ಎಂ ಎಸ್ ರಮೇಶ್ ಅವರಾಗಿರ್ಬೋದು, ಅದಾದ್ಮೇಲೆ ಕರಿಯ ಪ್ರೇಮ್ ಅವರಾಗಿರ್ಬೋದು, ಅದಾದ್ಮೇಲೆ ರವಿ ಶ್ರೀವತ್ಸ ಆಗಿರ್ಬೋದು, ಅದಾದ್ಮೇಲೆ ಸೂರ್ಯ ಅವರಾಗಿರ್ಬೋದು, ಅದಾದ್ಮೇಲೆ ಯೋಗರಾಜ್ ಭಟ್ ಅವರಾಗಿರ್ಬೋದು, ಅದಾದ್ಮೇಲೆ ಸಂತೋಷ್ ಆನಂದರಾಮ್ ಆಗಿರ್ಬೋದು, ಅದಾದ್ಮೇಲೆ ಕಾಲ ನಡೀತಾನೇ ಹೋಗುತ್ತೆ. ಇಟ್ ಡಿಮ್ಯಾಂಡ್ಸ್ ದ ಅಪ್ಡೇಟಿಂಗ್. ಅದೇನೋ ಅಂತಾರಲ್ಲ, ಏನು ಹೊಸತನವನ್ನಿದೆ ಅದೆಲ್ಲವನ್ನು ಕಾಲ ಆ ಪೋಸ್ಟ್ನ ತಗೊಳ್ಳೋದಕ್ಕೆ ಕಾಯ್ತಾ ಇರತ್ತೆ. ಇದು ನನಗೆ ಗೊತ್ತಿದೆ ಬಿಡ್ರಿ, ಸಾಧ್ಯನೇ ಇಲ್ಲ. ನನಗೆ ಕೆಲವಷ್ಟು ಮಾತ್ರ ಗೊತ್ತಿದೆ. ಅದರಲ್ಲಿ ನಾನು ನೈಪುಣ್ಯತೆ ಹೊಂದಿದ್ರಿಂದ ಅದೊಂದು ಎರ ಹಿಟ್ಟಾಗತ್ತೆ. ಆಮೇಲೆ ನಾನು ಕೂಡ ಎಡವಲೇಬೇಕು. ಎಲ್ಲರೂ ಒಮ್ಮೆ ಸೋಲಲೇಬೇಕು, ನಾನು ದಯಕ್ಕಾಗಿ. ಹಂಸಲೇಖ ಸರ್, ಸೋಲ್ಲೇಬೇಕು ರೀ. ಕರ್ಣನು ಸೋಲ್ಬೇಕು, ರಾಮನು ಸೋಲ್ಬೇಕು, ನಾನು ಸೋಲ್ಬೇಕು, ನೋಡ್ತಾ ಇರೋ ನೀವು ಸೋಲ್ಬೇಕು. ಆವಾಗಲೇ ಆ ಸೋಲು ಒಂದು ಮಹತ್ವ ಇರುತ್ತೆ. ಆ ಸೋಲಿಂದ ನೀವು ಗೆದ್ದು ಬರ್ತಿರಲ್ಲ, ಅದಕ್ಕೆ ಒಂದು ಬೆಲೆ ಸಿಗತ್ತೆ. ಈ ನಿಟ್ಟಿನಲ್ಲಿ ಭಯ ಇದೆ. ನಾನೇನೇ ಹೇಳೋಕ್ಕೋದ್ರೂ ಅದನ್ನ ಓವರ್ಟೇಕ್ ಮಾಡ್ತಾರೋ ಅನ್ನೋ ಭಯದಲ್ಲೇ ಮಂಜು ಮಾಸ್ಟರ್ನ ಆ ಒಂದು ಕನಸೇನಿತ್ತು ಅದಕ್ಕೆ ನಾನು ಅಡ್ಡಗೋಡೆ ಕಟ್ಟಿದೆ. ಬೇರೆ ಯಾರಪ್ಪ ಅಂತ ಹುಡುಕಾಟ ನಡೆಸೋವಾಗ್ಲೇನೆ ಅವಾಗೆಲ್ಲ ಇವರೆಲ್ಲ ಯಾರೂ ಇರಲಿಲ್ಲ. ಇವತ್ತಿನ ಈ ರವಿ ವರ್ಮಾ, ಇವತ್ತಿನ ಈ ಡ್ಯಾನಿ, ಇವತ್ತಿನ ಈ ಜಾನಿ, ಇವತ್ತಿನ ಕೌರವ ವೆಂಕಟೇಶ್, ಇವತ್ತಿನ ಮತ್ತೊಬ್ರು ಮಗದೊಬ್ರು, ಇವರೆಲ್ಲ ಏನಿದ್ರು ಇವರೆಲ್ಲ ಮಂಜು ಮಾಸ್ಟರ್ ಮುಂದೆ ನಿಂತ್ಕೊಂಡ್ರೆ ನಿಂಬೆಹಣ್ಣನ್ನ ನಿವಾರಿಸ್ತಾ ಇರ್ಬೇಕಾದ್ರೆ ಇವರೆಲ್ಲ ಸ್ಮಾಲ್ ಫೈಟರ್ಸ್, ಸ್ಮಾಲ್ ಗಾಡಿ ಎಕ್ಸ್ಪರ್ಟ್ ಇನ್ ಬೈಕ್ ಡ್ರೈವಿಂಗ್, ಎಕ್ಸ್ಪರ್ಟ್ ಇನ್ ಕಾರ್ ಡ್ರೈವಿಂಗ್, ಒಂದೊಂದು ಅವ್ರವ್ರ ಎಕ್ಸ್ಪರ್ಟೈಸ್ ಮಾಡ್ಕೊಂಡಿದ್ರು. ಅವಾಗೆಲ್ಲ ಚಿಕ್ಕ ಹುಡುಗರುಗಳು. ನಾನೇ ಎಷ್ಟೋ ಸರಿ ರವಿ ವರ್ಮನ್ಗೆ ಹುಷಾರು, ಬಿ ಕೇರ್ಫುಲ್, ಮಾಸ್ಟರ್ ಹಿಂಗೆ ಹೇಳ್ತಾ ಇದಾರೆ ಅಂತ ಆರ್ಡರ್ಸ್ಗಳನ್ನ ತೊಗೊಂಡೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತಲುಪಿಸಿದಂತಹ ದಿನಗಳು. ಇವರೆಲ್ಲ ಯಾರು ಇರಲಿಲ್ಲ. ಆಗಿದ್ದಿದ್ದೆ ಮಂಜು ಮಾಸ್ಟರ್, ಪಳ್ಳಿ ಮಾಸ್ಟರ್, ಈ ಕಡೆ ಸೂಪರ್ ಸುಬ್ರಾಯನ್, ಈ ಥರ ಎಲ್ಲ ಇದ್ರು. ಆದರೆ ನನಗೆ ಹೊರಗೆ ನೋಡ್ಬೇಕಾಗಿಲ್ಲ. ಯಾಕೆಂದರೆ ಕಾಸ್ಟ್ ದೊಡ್ಡದಾಗ್ಬಿಡುತ್ತೆ, ಚಿಕ್ಕದಾಗಬೇಕು. ತದನಂತರ ನಾನು ಅನ್ಕೊಂಡಿದ್ದನ್ನ ತೆರೆ ಮೇಲೆ ತರಬೇಕು. ಇದ್ರ ಜೊತೆಗೆ ಅವ್ರು ಅನ್ಕೊಂಡ್ರೆ ಒಂದಷ್ಟು ಪ್ಯಾಕ್ ಮಾಡೋಕ್ಕೆ ಮಾತ್ರ ಬೇಕು.
ಸೊ ಈ ನಿಟ್ಟಿನಲ್ಲಿ ನಾನು ಆಸೆ ಬಿದ್ದಿದ್ದು ಏನಾದ್ರು ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಯಾರು ಅಂತಂದ್ರೆ ಇಟ್ ವಾಸ್ KD ವೆಂಕಟೇಶ್ ಮಾಸ್ಟರ್. ಅಮೇಜಿಂಗ್ ಮಾಸ್ಟರ್. ತುಂಬ ಕಷ್ಟಪಟ್ಟು ಮಾಡೋವಂತಹ ಒಬ್ಬ ಸಾಹಸ ನಿರ್ದೇಶಕ. ಇವರನ್ನ ನಾನು ನೋಡಿದ್ದು ನನ್ನ ಗುರುಗಳಾದ KV ರಾಜು ಸರ್ ಗರ್ಡಿಯಲ್ಲಿ. KV ರಾಜು ಸರ್ ಅವರ ಎಲ್ಲ ಚಿತ್ರದಲ್ಲೂ ನೀವು ನೋಡಿ KD ವೆಂಕಟೇಶ್ ಇರ್ತಾರೆ. ಅವ್ರಿಗೆ ಒಂದು ಫಾರ್ಮುಲಾ ಇಲ್ಲ. KD ವೆಂಕಟೇಶ್ಗೆ ಅವರು ಯಾವುದೇ ನಿರ್ದೇಶಕನಾಗ್ಲಿ ಅವರು ನಿರ್ದೇಶಕನ ತಂತ್ರಜ್ಞನಾಗಿ ಬ್ಲೆಂಡ್ ಆಗುವಂತ ಒಬ್ಬ ಫೈಟ್ ಮಾಸ್ಟರ್. ಸೊ ಅವರನ್ನ ನಾನು ಕಟ್ಕೊಂಡೆ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮೊದಲನೇ ಮಾತು ಹೇಳಿದ್ದೇನು ಅಂತಂದ್ರೆ, ನಾನು ಒಬ್ಬ ಅಪ್ಕಮಿಂಗ್ ಡೈರೆಕ್ಟರ್ ಅಂತ ಮಾತ್ರ ಎಲ್ಲೂ ಕೂಡ ಅನ್ಕೊಂಡು ಓವರ್ಟೇಕ್ ಮಾಡೋದು ಮತ್ತೊಂದು ಮಾಡೋದು ಆಗಲ್ಲ, ಮಾಡೋಕ್ಕಾಗಲ್ಲ, ಇದು ಹೀಗೆ ಮಾಡಬೇಕು ಅಂದ್ರು ಮಾಸ್ಟರ್. ಚೆನ್ನಾಗಿ ನೆನಪಿರ್ಲಿ, ನಾನು ಬೀಳ್ಲಿಕ್ಕೆ ರೆಡಿ ಇದ್ದೀನಿ, ನಾನು ಏಳ್ಲಿಕ್ಕೆ ರೆಡಿ ಇದ್ದೀನಿ. ನೀವು ಕಂಪೋಸ್ ಮಾಡಿದ್ರೆ ನಿಮ್ಮ ಫೈಟರ್ ಬೀಳ್ತಾನೋ ಇಲ್ವೋ ಅದೇ ಜಾಗದಲ್ಲಿ ಬಂದು ನಾನು ಬೀಳ್ತೀನಿ. ನಾನು ಬಂದಿರೋದೇ ಈ ಗರಡಿಯಿಂದ ಅಂತ ಕ್ಲೀನಾಗಿ ಫಸ್ಟ್ ಅಂಡರ್ಲೈನ್ ಮಾಡಿ ಬಿಟ್ಬಿಟ್ಟೆ ಮಾಸ್ಟರ್ಗೆ. ನೋ ರಿಪಿಟೇಷನ್ಸ್ ಆಫ್ ಶಾರ್ಟ್ಸ್, ನೋ ರಿಪಿಟೇಷನ್ ಆಫ್ ದಟ್ ABCD XYZ. ನೋ, ಎಲ್ಲವೂ ಹೊಸದಾಗಿರ್ಬೇಕು, ಕ್ರೂಡ್ ಆಗಿರ್ಬೇಕು. ಹಿಂಗೆ ಹೊಡೆದ್ರೆ ಹಿಂಗೆ ಬೀಳ್ಬೇಕು ಅಂತಲ್ಲ, ಹೇಗೆ ಬಿದ್ದರೂ ಕೂಡ ಅವನು ತುಂಬ ಕೆಟ್ಟದಾಗೆ ಬೀಳ್ಬೇಕು. ಅವನು ಬಿದ್ದಿರೋ ಜಾಗದಲ್ಲೇ ಒಂದು 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 ಬೇರೆ ತರಹದ ಒಂದು ಶಬ್ದ ಆಗ್ಬೇಕು. ಅದು ಅಯ್ಯೋ ಹೆಂಗಯ್ಯ ಬಿದ್ದ ಇವನು, ಅಯ್ಯೋ ಹೊಡ್ಕೊಂಡ ನೋಡು ಮುಖ, ಅಯ್ಯೋ ಬ್ಲಡ್ ಬಂದ್ಬಿಡ್ತು, ಕೂದ್ನಯ್ಯ. ಇದೆಲ್ಲ ಪ್ರತಿ ಶಾರ್ಟಲ್ಲೂ ಆಡಿಯನ್ಸ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಮಾಸ್ಟರ್. ಹೀಗಿದ್ರೇನೆ ಈ ಒಂದು ಚಿತ್ರ, ಈ ಒಂದು ಇದು ಸಿನಿಮಾ ಏನಿದೆ ಇದು ಬೇರೆ ತರದ ಹೆಸರಾಗತ್ತೆ ಮಾಸ್ಟರ್ ಅಂತ ನಾನು ಅವ್ರನ್ನ ಕೇಳ್ಕೊಂಡೆ. ನಮ್ಮ KD ವೆಂಕಟೇಶ್ ಮಾಸ್ಟರ್ ಹತ್ರ ಕೂತ್ಕೊಂಡು ಈಗ ಫುಲ್ ಕತೆನ ನರೇಟ್ ಮಾಡಿದೆ. ಅವ್ರದ್ದು ಒಂಥರ ವಾಯ್ಸ್ ಹೆಂಗಿದೆ ಅಂತಂದ್ರೆ, ಮಾಡ್ಬಿಡೋಣ ಬಿಡಿ, ಅದಕ್ಕೆ ಮಾಡ್ಬಿಡೋಣ ಬಿಡಿ, ಅಷ್ಟು ತಾನೇ ಅದು ಮಾಡ್ಬಿಡೋಣ ಬಿಡಿ. ಯಾಕೆ ಅಂತಂದ್ರೆ ಫೈಟ್ ಮಾಸ್ಟರ್ ಆಗಿ ಕೂಗಿ 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 ಆ ಕಂಠನೇ ಒಂಥರ ಒಡೆದೋಗಿದೆ ಆ ಮಾಸ್ಟರ್ಗೆ. ಮಂಜು ಮಾಸ್ಟರ್ ಎಷ್ಟು ಬ್ಯುಸಿಯಾಗಿ ಹೆಸರು ಮಾಡ್ತಾ ಇದ್ರು, ಅದ್ರ ಪ್ಯಾರಲಲ್ಲಿ ಹೆಸರು ಮಾಡ್ತಾ ಇದ್ದಂತಹ ವ್ಯಕ್ತಿ ಬಂದು KD ವೆಂಕಟೇಶ್ ಮಾಸ್ಟರ್. ನೀನಾ ನಾನಾ ಅಂತ ಕರ್ನಾಟಕದಿಂದ ಜಿದ್ದಿಗೆ ಬಿದ್ದಂತಹ ಮಾಸ್ಟರ್ಸ್ ಯಾರು ಅಂತಂದ್ರೆ, ಒಂದು ಮಂಜು ಮಾಸ್ಟರ್, ಒನ್ ವಾಸ್ KD ವೆಂಕಟೇಶ್ ಮಾಸ್ಟರ್. ಸೊ ಇವರು ಕೂಡಿಸಿ ಎಲ್ಲವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಕಥೆಯನ್ನ ಹೇಳಿ ಎಲ್ಲವನ್ನು ಮಾಡಿ ಎಲ್ಲ ಆದಮೇಲೆ ಈಗ ಸಂಭಾವನೆ. ಆ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ, ಫೈಟಿಗೆ ಇಷ್ಟು ಅನ್ನೋದು ನಮ್ಮಲ್ಲಿ ಇರಲಿಲ್ಲ ಸ್ವಾಮಿ. ನಮ್ಮಲ್ಲಿ ಫೈಟಿಗೆ ಇಷ್ಟು ಅನ್ನೋದು ಇರಲಿಲ್ಲ. ಯಾಕೆ ಅಂತಂದ್ರೆ ಅವಾಗೆಲ್ಲ ಒಬ್ಬರೇ ಮಾಸ್ಟರ್. ಅವ್ರು ಹಾಕಿದ್ರೆ ಒಂದು ಕಾರ್ಡ್ ಅವ್ರಿಗೆ ಕೊಡ್ತು ಅಂತಂದ್ರೆ, ಸ್ಟಂಟ್ಸ್ ಅಂತಂದ್ರೆ ಥ್ರಿಲ್ಲರ್ ಮಂಜು, ಸಾಹಸ ನಿರ್ದೇಶಕ ಅಂದ್ರೆ ಈ ಪಕ್ಕದಲ್ಲಿ ಥ್ರಿಲ್ಲರ್ ಮಂಜು. ಇಂಗ್ಲಿಷ್ ಅಂಡ್ ಕನ್ನಡ ಹಂಗೆ ಹಾಕ್ತಾ ಇದ್ವಿ ಇಲ್ವಾ, ಸಾಹಸ ನಿರ್ದೇಶನ ಥ್ರಿಲ್ಲರ್ ಮಂಜು ಅಂತ ಹಾಕ್ತಾ ಇದ್ವಿ. ಈಗ ಏನಾಗ್ಬಿಟ್ಟಿದೆ, ಒಂದು ಸ್ಟಂಟ್ಗೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ. ಐ ಕೇಮ್ ಟು ರವಿ ವರ್ಮ ಏನೋ 2 ಲಕ್ಷ ಕೇಳ್ತಾರೆ, ಅದು ಯಾರು ಡ್ಯಾನಿ ಮಾಸ್ಟರ್ 1 ಲಕ್ಷ ಕೇಳ್ತಾರೆ ಒಂದು ಸ್ಟಂಟ್ಗೆ. ಈ ಥರ ಎಲ್ಲ ಏನೇನೇನೇನೋ ಆಗ್ಬಿಟ್ಟಿದೆ. ಆಮೇಲೆ ಒಂದು ಕಾರ್ಡನ್ನ 5 ಜನ ಹಂಚ್ಕೋತಾರೆ. ನಮ್ಗದಿರ್ಲಿಲ್ಲ. ಅವಾಗ ಏನಿತ್ತು ಗೊತ್ತಾ ವೀಕ್ಷಕರೇ, ಒಂದು ಸಿನಿಮಾವನ್ನ ಒಬ್ರು ಕೊಟ್ರೆ ಏನಕ್ಕೆ ಕೊಡ್ತಾ ಇದ್ವಿ ಅಂತಂದ್ರೆ, ಒಂದು ಫೈಟಲ್ಲಿ ಮಾಡಿದಂತಹ ಐಟಮ್ಸ್ ಅಂತೀವಿ ನಾವು. ಅದು ಅಂದ್ರೆ ಬೀಳೋದಾಗಿರ್ಲಿ, ಹೊಡೆಯೋದಾಗಿರ್ಲಿ, ಇಲ್ಲ ಯಾವ ನಿಟ್ಟಿನಲ್ಲಿ ಅಟ್ಯಾಕ್ ಮಾಡ್ತಾರೆ ಅನ್ನೋದಾಗಿರ್ಲಿ, ಇಲ್ಲ ಯಾವ ನಿಟ್ಟಿನಲ್ಲಿ ಎಸ್ಕೇಪ್ ಆಗ್ತಾರೆ ಅನ್ನೋದಾಗಿರ್ಲಿ, ಚೇಸ್ ಮಾಡಿರ್ತೀವ, ಆ ಚೇಸಲ್ಲಿ ಏನೆಲ್ಲ ಪ್ರಾಪರ್ಟೀಸ್ ಯೂಸ್ ಮಾಡಿರ್ತೀವಿ. ಇದು ಒಬ್ಬ ಮಾಸ್ಟರ್ ಕೊಟ್ಬಿಟ್ರೆ ಕಂಟಿನ್ಯೂಟಿ ಮೇಂಟೈನ್ ಮಾಡ್ತಾ ಹೋಗ್ತಾನೆ. ಅವನೆಲ್ಲೂ ರಿಪಿಟೇಷನ್ಸ್ ಮಾಡೋದಿಲ್ಲ. ಫಸ್ಟ್ ಫೈಟ್ಗೂ ಸೆಕೆಂಡ್ ಫೈಟ್ಗೂ, ಸೆಕೆಂಡ್ ಫೈಟ್ಗೂ ಥರ್ಡ್ ಫೈಟ್ಗೂ ಫೋರ್ತ್ ಫೈಟ್ಗೂ ಈ ಥರ ಡಿಫ್ರೆಂಟ್ ಆಕ್ಷನ್ಗಳನ್ನ ಕಂಪೋಸ್ ಮಾಡಿ ಕೊಡ್ತಾರೆ ಅಂತ ಹೇಳಿ ಒಂದು ಸಿನಿಮಾವನ್ನ ಒಬ್ರಿಗೆ ವಹಿಸ್ತಾ ಇದ್ವಿ. ಈಗೇನಾಗೋಗಿದೆ, ಒಂದು ಸಿನಿಮಾಗೆ 5 ಜನ ಫೈಟ್ ಮಾಸ್ಟರ್ಸ್ ಆಗಿ ಅವ್ನು ಮಾಡಿರೋದು ಇವನು ಗೊತ್ತಿರಲ್ಲ, ಇವನು ಅದನ್ನೇ ಮಾಡಿರ್ತಾನೆ, ಇವನು ಮಾಡಿರೋದು ಅವನು ಗೊತ್ತಿರಲ್ಲ, ಅವನು ಅದನ್ನೇ ಮಾಡಿರ್ತಾನೆ. ಅದು ಅವತ್ತಿಂದ ಹಾಗಿರೋದ್ರಿಂದ ಮಾಸ್ಟರ್ಗೆ ಎಲ್ಲವನ್ನೂ ಮಾತಾಡಿಸಿ 5 ಫೈಟ್ ಏನೋ ಬರುತ್ತೆ, ಪ್ಲಸ್ 1-2-3 ಚೇಸು, ಅದನ್ನ ನಾನು ತೆಕ್ಕೋತೀನಿ ಅಂತಂದೆ. ಎನ್ಕೌಂಟರ್ಸ್ ಆಗಿರ್ಬೋದು, ಅದನ್ನ ನಾನು ತೆಕ್ಕೋತೀನಿ ಅಂತಂದೆ. ಇದಿಷ್ಟಕ್ಕೂ ಸೇರಿ ಮಾಸ್ಟರ್ಗೆ ನಾವು ಫಿಕ್ಸ್ ಮಾಡಿದಂತಹ ಸಂಭಾವನೆ ಬಂದ್ಬಿಟ್ಟು ನಾವು ಫಿಕ್ಸ್ ಮಾಡಿದ್ದು. ಪಾಪ ಅವ್ರು ಕೇಳಿದ್ರು, ಅವ್ರು 1 ಲಕ್ಷ ರೂಪಾಯಿ ಕೊಡಿ, 1 ಲಕ್ಷ ರೂಪಾಯಿ ಕೊಟ್ಬಿಡಿ ಸರ್, ನಾ ಮಾಡ್ಕೊಟ್ಬಿಡ್ತೀನಿ ಅಂತಂದ್ರು. ಅದೆಲ್ಲವನ್ನು ಬಿಟ್ಟು ಫೈನಲ್ ಆಗಿ ನೀವು ನಂಬ್ತಿರೋ ಇಲ್ವೋ 50,000 ರೂಪಾಯಿಗೆ ಸಂಭಾವನೆಯನ್ನ ಫಿಕ್ಸ್ ಮಾಡಿದ್ವಿ. ತದನಂತರ ಮತ್ತೆ ಮಾಸ್ಟರ್ಗೆ ನಾನು ಅಂಡರ್ಲೈನ್ ಮಾಡಿದ್ದು ಇಷ್ಟೇ, ಆಕ್ಷನ್ ಶುಡ್ ಬಿ ವೆರಿ ಗುಡ್ ಮಾಸ್ಟರ್. ನಾ ಮಾಡ್ಕೊಡ್ತೀನಿ,
ಮಾಸ್ಟರ್ ಇದೆ, ನಾ ಮಾಡ್ಕೊಡ್ತೀನಲ್ಲ, ನಾವು ಮಾಡೋಣ ಅನ್ನೋದೇ ನಿಮ್ಮಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ಫಸ್ಟ್ ಫೈಟ್ ಬರುತ್ತಲ್ಲ, ಆ ಫಸ್ಟ್ ಫೈಟಲ್ಲಿ ಮಜಾ ಇದೆ. ನನಗೂ ಮಾಸ್ಟರ್ಗೆ ತುಂಬ ಮಜಾ ಇತ್ತು. ಎಲ್ಲವೂ ಆಗೋಯ್ತು. ಲಾಸ್ಟಿಗೆ ಕೇಳಿದ್ರು, ಎನ್ಕೌಂಟ್ರ್ ನೀವೆಲ್ಲಿ ಮಾಡ್ಬಿಡ್ತೀರಾ ಅಂತಂದರು. ಎನ್ಕೌಂಟ್ರಲ್ಲಿ ನೀವಿಲ್ಲ ಮಾಸ್ಟರ್ ಅಂತಂದೆ. ಎನ್ಕೌಂಟರ್ ದಟ್ ಈಸ್ ಮೈ ಬ್ಲಾಕ್. ಅದು ನನ್ನ ಬೌಂಡ್ರಿ. ಅದನ್ನು ನಾನು ಎಲ್ಲಿ ಬೇಕಾದ್ರೂ ನಾನು ಶೂಟ್ ಮಾಡ್ಕೋತೀನಿ. ಅಲ್ಲೆಲ್ಲ ಏನಾದರೂ ಪರವಾಗಿಲ್ಲ, ನೀವು ಅದೆಲ್ಲ ಮರ್ತು ಬಿಡಿ. ಬಟ್ ಇಟ್ ವಿಲ್ ಬಿ ಎ ಸಿಂಗಲ್ ಕಾರ್ಡ್. ಸ್ಟಂಟ್ಸ್ ಅಂತಂದರೆ ಇಟ್ ವಿಲ್ ಬಿ ಕೆ ಡಿ ವೆಂಕಟೇಶ್. ಡೆಡ್ಲಿ ಸೋಮಾಗೆ ಆ್ಯಕ್ಷನ್ ಮಾಸ್ಟರ್ ಯಾರು ಅಂತಂದರೆ ಅದು ಕೆ ಡಿ ವೆಂಕಟೇಶ್ ಮಾಸ್ಟರ್ ಅನ್ನೋ ಥರ ನಿಟ್ಟಿನಲ್ಲಿ ಹೇಳಿ ಅವ್ರನ್ನ ಬೀಳ್ಕೊಟ್ರೆ ಈಗ ಎಲ್ಲವೂ ಆಗ್ತಾ ಬಂತಲ್ಲ. ನನ್ನ ಒಂದು ಜಾಗ ಏನಿದೆ, ಆ ಜಾಗಕ್ಕೆ ಒಂದು 4 ಪಿಲ್ಲರ್ಗಳು ಬೇಕು. ಅಂದರೆ ಆ ಕಾಲದಲ್ಲೆಲ್ಲ ಕೋ ಡೈರೆಕ್ಟರ್ಸ್ ಅದೆಲ್ಲ ಇರಲಿಲ್ಲ ಸರ್. ಅವಾಗ ಇದ್ದಿದ್ದೆ ಅಸೋಸಿಯೇಟ್ ಡೈರೆಕ್ಟರ್ ಕೆಳಗಡೆ ಕ್ಲಾಪ್ ಡೈರೆಕ್ಟರ್ ಜೊತೆ ಎಡಿಟಿಂಗ್ ಕಂಟಿನ್ಯೂಟಿ, ಅದಾದಮೇಲೆ ಕಾಸ್ಟ್ಯೂಮ್ ಇದ್ರದ್ದು ಕಂಟಿನ್ಯೂಟಿ ಪ್ಲಸ್ ಎಡಿಟಿಂಗ್ ರಿಪೋರ್ಟ್, ಈ ಥರ ಎಲ್ಲ ಬರ್ಕೊಳಕ್ಕೆ ಒಂದು 3 ಜನ. ಅಂದರೆ ಟೋಟಲಾಗಿ 4 ಜನ ಬೇಕು. 1, 2, 3, 4. ಅದ್ರ ಮೇಲೆ ರವಿ ಶ್ರೀವತ್ಸ. ಸೊ ಈ 4 ಜನ ಯಾರಪ್ಪ ಅಂತಂದರೆ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೆನಪಿದೆಯಾ? ಶಿವ ಅಂತ ಒಬ್ಬ ತೆನಾಲಿ ಶಿವ ಅಂತ ಹೇಳಿ ಅರುಣ್ ಪ್ರಸಾದ್ ಜೊತೆ ಇದ್ರು. ಸೊ ಅವರಷ್ಟೊತ್ತಿಗೆ ಸೈ ಅನ್ನೋ ಒಂದು ಸಿನಿಮಾನ ಮುಗಿಸಿ ಖಾಲಿ ಕೂತಿದ್ರು. ಖಾಲಿ ಅಂದರೆ ಅವರು ಹಿ ವಾಸ್ ಸಪೋಸ್ ಟು ಟ್ರಾವೆಲ್ ಬ್ಯಾಕ್ ಟು ಹೈದ್ರಾಬಾದ್. ನಾನು ಅವ್ರನ್ನ ಕೇಳ್ಕೊಂಡೆ. ರೀಸನ್ ಏನು ಅಂತಂದರೆ, ಹೀಸ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಲ್ವಾ. ಅರುಣ್ ಪ್ರಸಾದ್ ಹತ್ರನೇ ಕೆಲಸ ಮಾಡಿದ್ಮೇಲೆ ನನಗೊಂಚೂರು ಜೊತೆಗಿದ್ರೆ ನನ್ನ ಎಲ್ಲ ಕಷ್ಟಗಳಿಗೂ ಆಗ್ತಾರೆ ಅಂತ ಹೇಳಿ ಅವರನ್ನು ನಾವು ಕೇಳಿದ್ವಿ. ನಕ್ಬಿಡ್ತೀರಾ ಸ್ನೇಹಿತರೆ, ನಕ್ಬಿಡ್ತೀರಾ? ಏನು ಅಂತಂದರೆ, ಇದೊಂದು ಜಾಗದಲ್ಲಿ ನಾನು ಸೋತ್ಬಿಟ್ಟೆ. ಅಂದರೆ ಫಸ್ಟ್ ಥಿಂಗ್ ಏನು ಅಂತಂದರೆ, ಎದ್ದಿದ ತಕ್ಷಣನೇ ತುಂಬ ಚೆನ್ನಾಗಿ ಯು ಆರ್ ಎ ವೆರಿ ಗುಡ್ ನರೇಟರ್ ರವಿ ಅಂತ ಹೇಳಿದಂತಹ ವ್ಯಕ್ತಿ ಯಾರು ಅಂದರೆ ತೆನಾಲಿ ಶಿವ. ಈಗ ಅವರನ್ನ ನನ್ನ ಜೊತೆಲಿ ಇರಿ ಅಂತ ಕೇಳ್ಕೊತಾ ಇದ್ದೀನಿ. 3ನೇದೇನು ಅಂದರೆ ಹೈದರಾಬಾದ್ ವ್ಯಕ್ತಿ. 4ನೇದು ಇಲ್ಲಿ ನಾವು ಅವ್ರಿಗೊಂದು ರೂಮನ್ನು ಕೊಡಬೇಕು. ಈ ಥರ ಎಲ್ಲ ಬರ್ತಾ ಇದ್ರೆ ಅವ್ರ ಡಿಮ್ಯಾಂಡ್ಸ್ಗೆ ನಾವು ತಲೆ ತಗ್ಗಿಸ್ಬೇಕು. ಬಟ್ ನನಗೇನು ಅಂತಂದರೆ ಅವ್ರು ಇರಲಿ. ಎಲ್ಲಾದರೂ ನಾನು ಎಡವಿದ್ರೆ ಆಸ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಒಬ್ಬ ನನ್ನ ಹಿಂದೆ ಒಬ್ಬ ಗುರು ನಿಂತಿರಬೇಕು. ಇವನೊಬ್ಬಂಗಾದ್ರೂ ನಾವು ಏನಾದ್ರು ಮಾಡಿ ಕೊಟ್ಟೋ ಜೊತೆಗೆ ಇಟ್ಕೊಳ್ಳೇಬೇಕು ಅಂತ ಹೇಳಿ ಅವ್ರ ಹತ್ರ ಮಾತಾಡಿದ್ರೆ, ಯು ಬಿಲೀವ್ ಆರ್ ನಾಟ್, ಹಿಸ್ ರೆಮ್ಯುನರೇಷನ್ ವಾಸ್ 1.5 lakh rupees. 1.5 ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಅವ್ರಿಗೆ ಇಡೀ ಸಿನಿಮಾಗೆ. ನನ್ನ ರೆಮ್ಯುನರೇಷನ್ ಮುಂದೆ ಹೇಳ್ತೀನಿ, ನಿಮಗೆ ಮಜಾ ಇದೆ. 1.5 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತೀವಿ. ಒಬ್ಬ ಅಮರ್ ಅಂತ ಹೇಳಿ ಒಬ್ಬ ಹುಡುಗನ್ನ ಕರ್ಕೊಂಡ್ಬರ್ತೀವಿ. ಒಬ್ರು ದೇಸಾಯಿ ಅಂತನೂ ಏನೋ ಒಬ್ರು, ಇವರು ಉತ್ತರ ಕರ್ನಾಟಕದ ಹುಡುಗ. ಈತ ತದನಂತರ ದಿನಗಳಲ್ಲಿ ಹಿ ಬಿಕಮ್ಸ್ ಎ ಡೈಲಾಗ್ ರೈಟರ್. ಆ ಥರ ಎಲ್ಲ ಆಗ್ತಾರೆ. ಒಬ್ಬ ಅಮರ್ರು, ಈತ, ಇನ್ನೊಬ್ಬ ಹುಡುಗನ ಹೆಸರು ಮುಂದಿನ ದಿನಗಳಲ್ಲಿ ನಾನು ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. 3 ಜನ ಇರ್ತಾರೆ. ಈ 3 ಪ್ಲಸ್ ಶಿವ 4 ಆಗತ್ತೆ ಸರ್. ಈ 4 ಜನರ ರೆಮ್ಯುನರೇಷನ್, ಅಮರ್ಗೆ 9,000, ದೇಸಾಯಿ ಅನ್ನೋ ಹುಡುಗನಿಗೆ 10,000, ಇನ್ನೊಬ್ಬ ಹುಡುಗನಿಗೆ 2,500. ಇವ್ರು ತಿರ್ಗಾ ಎಗೇನ್ ಕನ್ವೀನಿಯನ್ಸ್ ಇದೆಲ್ಲ ಬೇರೆ ಬರ್ತಾ ಹೋಗುತ್ತೆ. ಫೈಟ್ ಮಾಸ್ಟರ್ ಆಯಿತು. ತದನಂತರ ನನ್ನ ಅಸಿಸ್ಟೆಂಟ್ಸ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ವಿಷಯವಾಗಿ ಹೇಳಿದೆ. ಈಗ ಲಿರಿಸಿಸ್ಟ್ ಅನ್ನೋ ಒಂದು ವಿಷಯ ಬಂದಾಗ ನಾಗೇಂದ್ರ ಪ್ರಸಾದ್ ಅವರ ಸಪೋರ್ಟ್ ನನಗೆ ತುಂಬ ಅತ್ಯವಶ್ಯಕವಾಗಿ ಬೇಕಾಗಿತ್ತು. ಕೆ ಕಲ್ಯಾಣ್ ಅವರ ಒಂದು ಸಪೋರ್ಟ್ ಬೇಕಾಗಿತ್ತು. ಇವರಿಬ್ಬರಿಗೂ ಫೋನ್ ಮಾಡಿದೆ. ಟ್ಯೂನ್ಸ್ ರೆಡಿ ಆದ ಕೂಡಲೇ, ಅಂದರೆ ನಾವಿನ್ನೂ ಕಂಪೋಸಿಂಗ್ಗೆ ಕೂತಿಲ್ಲ, ಸಾಧು ಅವ್ರ ಹತ್ರ ಮಾತ್ರ ಮಾತಾಡಿದ್ದೇವೆ. ಅವ್ರಿಗೊಂದು ಅಡ್ವಾನ್ಸ್ ಅಂತ ಕೊಟ್ಟಾಗಿದೆ. ಟ್ಯೂನ್ಸ್ ರೆಡಿ ಆದ ಕೂಡಲೇ ನಿಮ್ಮಿಬ್ಬರ ಹತ್ರನೂ ಬರ್ತೀನಿ ಅಂತ ಅವರವರಿಗೆ ಮಾತಾಡಿ ಫೋನನ್ನು ಇಟ್ಟೆ. ಈಗ ಬರುತ್ತೆ ಸ್ನೇಹಿತರೆ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನು ಅಂತಂದರೆ, ಕ್ಯಾಮ್ರಾಮನ್ನನ್ನು ಕರ್ಕೊಂಡು ಯು ನೀಡ್ ಟು ಬುಕ್ ಯುವರ್ ಯೂನಿಟ್. ಆ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ, ಯೂನಿಟ್ಟು ಮತ್ತು ಕ್ರೇನು ಇದು 2ರಿಂದ ಬರೋಬ್ಬರಿ 21ರಿಂದ 22 ಜನ ಹುಡುಗರುಗಳು ಲೈಟ್ ಆಫೀಸರ್ಸ್ ಆಗಿ ನಿಮ್ಮ ಒಂದು ಸಿನಿಮಾ ಚಿತ್ರೀಕರಣಕ್ಕೆ ಬಂದು ಇಳಿತಾ ಇದ್ರು. 22 ಜನ, ಕೆಲವು ಕಡೆ 26 ಜನನೂ ಬಂದು ಇಳಿತಾ ಇದ್ರು. ಇದೆಲ್ಲವನ್ನು ನೋಡ್ತಾ ಇದ್ದೆ. ಅಲ್ಲೇನು ಅಂತಂದರೆ, ಕೆಲವೊಂದು ಕಡೆ ಹುಡುಗರುಗಳೆಲ್ಲೋ ಸುಮ್ಮನೆ ಕೂತ್ಕೊಂಡು ಮಾತಾಡೋರು, ಕೆಲವರು ಇನ್ನೊಂದು ಕಡೆ ಏನೋ ಹರಟೆ ಹೊಡೆಯೋರು, ಕೆಲವು ಹುಡುಗರುಗಳಿಗೆ ಕೆಲಸನೇ ಇರ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಒಂದು ಯೂನಿಟ್ ಬುಕ್ ಮಾಡಿದ್ರೆ, ಹೇಳಿದ್ನಲ್ಲ, 26 ಜನ ಬರೋರು, 22 ಜನ ಬರೋರು, 21 ಜನ ಬರೋರು. ನೋ, ನಾನು ನನ್ನ ಯೂನಿಟ್ನ ಬುಕ್ ಮಾಡಿಕೊಂಡ್ರೆ ವಿತ್ ಕ್ರೇನ್, ವಿತ್ ಟ್ರ್ಯಾಕ್, ವಿತ್ ಟ್ರಾಲಿ ಎಲ್ಲ ಇದ್ರು 16 ಜನದ ಮೇಲೆ ಮೀರಬಾರ್ದು. ಏನಕ್ಕಷ್ಟು ಜನ ಅಂತ ಕೇಳಿ ಒಂದು ಯೂನಿಟ್ನ ಫಿಕ್ಸ್ ಮಾಡ್ಕೊಂಡು ನಾ ಬರಬೇಕು ಅಂತ ಹೇಳಿ. ಇಲ್ಲೇನಾಗಿತ್ತು, ಮಂಜು ಸರ್ಗೆ ರಾಕ್ಲೈನ್ ಅವರ ಯೂನಿಟ್ಟು ತುಂಬಾ ಇಷ್ಟವಾಗಿತ್ತು. ನನಗೆ ಬೇರೆ ಯೂನಿಟ್ ಇದ್ರು ಕೂಡ ಮಂಜು ಸರ್ ವಾಸ್
ಆಪ್ಟಿಂಗ್ ಫಾರ್ ರಾಕ್ಲೈನ್ ಯೂನಿಟ್. ಯಾಕೆ ಅಂತಂದ್ರೆ ಇಟ್ ವಾಸ್ ವೆರಿ ವೆಲ್ ಡಿಸಿಪ್ಲೈನ್ಡ್ ಯೂನಿಟ್ ಅಂತಾನೆ ಕರಿತಾ ಇದ್ರು. ಯಾಕೆಂದ್ರೆ ರಾಕ್ಲೈನ್ ಅವ್ರ ಯೂನಿಟ್ ಅಲ್ಲಿ ಏನೇ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಮಾತುಗಳು ಬರ್ತಾ ಇರ್ಲಿಲ್ಲ, ಕೈಗಳ ಆಟ ಆಡ್ತಾ ಇದ್ರು, ಹೊಡೆದು ಬುದ್ಧಿ ಹೇಳ್ತಾ ಇದ್ರು, ಹಿಂಗೆ ಮಾಡಬೇಕು, ಅದು ನಿರ್ಮಾಪಕನ ಹಣ, ಅದನ್ನ ನೀವು ಹಾಳು ಮಾಡಬಾರ್ದು ಅಂತ ಹೇಳಿ ತುಂಬಾ ಶಿಸ್ತುಬದ್ಧನಲ್ಲಿ ಇಟ್ಟಂತಹ ಯೂನಿಟ್ ಅದು ರಾಕ್ಲೈನ್ ಅವ್ರ ಯೂನಿಟ್. ಸೊ ಮಂಜು ಅವ್ರು ನನ್ನನ್ನು ಆ ಯೂನಿಟ್ ಕರ್ಕೊಂಡು ಹೋಗ್ತಾರೆ. ಬ್ರಹ್ಮಿ ಅಂತ ಹೇಳ್ಬಿಟ್ಟು ರಾಕ್ಲೈನ್ ಅವರ ತಮ್ಮ ಆ ಯೂನಿಟ್ ಮತ್ತೆ ಎಲ್ಲ ವಿಷಯಗಳನ್ನ ನೋಡ್ಕೊತಿರ್ತಾರೆ. ಅವ್ರ ಹತ್ರ ಈ ಮ್ಯಾಥ್ಯೂ ರಾಜನ್ ಅವ್ರನ್ನ ಕರ್ಕೊಂಡು ಹೋಗಿ ನಂಗೆ ಏನೆಲ್ಲ ಬೇಕು ಎಲ್ಲವನ್ನು ಲಿಸ್ಟ್ ಬರ್ಸ್ತಾ ಬರ್ತೀನಿ. ಅವಾಗ ಇದ್ದಿದ್ದು ಆರಿತ್ರಿಯ ಸಂಭಾವನೆ ಬಂದ್ಬಿಟ್ಟು ಅವಾಗ ಒಬ್ಬೊಬ್ರು ಒಂದೊಂಥರ ಗೊತ್ತಲ್ಲ, ಬಿಸ್ನೆಸ್ ಅಂದಾಗ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾರೆ. ಅವಾಗ 6,500 ರೂಪಾಯಿ 7,000 ರೂಪಾಯಿ ಅಂತ ಏನಿತ್ತು, ಆಪರೇಟಿವ್ ಕ್ಯಾಮ್ರಾಮನ್ಗೆ ತಿರ್ಗಾ ಬಾಟ ಅನ್ನೋದಿತ್ತು. ಈ ಥರದೆಲ್ಲ ಹೇಳ್ತಾ ಬಂದು ಕ್ಯಾಮ್ರಾ ಮತ್ತೆ ಹುಡುಗರು ಮತ್ತೆ ಯೂನಿಟ್ ಇದೆಲ್ಲವನ್ನು ಸೇರಿ ಒಂದು 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 ಕಾಂಟ್ರಾಕ್ಟ್ ಅಂತ ಮಾತಾಡಿ ಬ್ರಹ್ಮಿ ಅವ್ರ ಹತ್ರ ಕೂತ್ಕೊಂಡು 6,500 ಇದ್ದಿದ್ದ ಕ್ಯಾಮ್ರಾನ ಒಂದು 5,000 ಅಂತ ಮಾತಾಡಿ, ಅವಾಗೆಲ್ಲ 9.8 ವಾಸ್ ವೆರಿ, ಅದೇನೋ ಅಂತಾರೆ ಎಕ್ಸ್ಪೆನ್ಸಿವ್ ಲೆನ್ಸ್ ಅನ್ನೋರು. ಸುಮ್ಮನೆ ಬ್ಲಾಕ್ ಆಗಿ ಹಿಂಗಿಟ್ಟ ಅಂತಂದ್ರೆ ನಮ್ಮ ಡೆಚೆಡ್ ಅಲ್ಲಿ ರಷ್ಯನ್ ಆಂಗಲ್ ಅಲ್ಲಿ ಹಂಗಿಟ್ಟ ಅಂತಂದ್ರೆ ಹೀರೋ ಹಂಗ್ ವೈ ಕರ್ಸೋ. ದಟ್ ವಾಸ್ ದ ಫಸ್ಟ್ ಟೈಮ್. ನೀವು ನೋಡಿ ನನ್ನ ಫುಲ್ ಸಿನಿಮಾ 9.8 ಅಲ್ಲಿ ಆಟ ಆಡಿದ್ದೀನಿ. ರಾಕ್ಷಸನ್ ತರ ಕಾಣ್ತಾನೆ, ಹಿಂಗೆ ನೋಡ್ಬೇಕು ನೀವು ಸ್ಕ್ರೀನ್ ಅಲ್ಲಿ ಅವನ್ನ. ದಟ್ ವಾಸ್ ದ ಫಸ್ಟ್ ಟೈಮ್. ಅರುಣ್ ಪ್ರಸಾದ್ ಅವರು ಅದನ್ನ ಕಿಚ್ಚಾದಲ್ಲಿ ಸೈನ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಅದ್ ನನಗೆ ಬೇಕೇ ಬೇಕು ಅಂತ ಹೈದರಾಬಾದ್ ಇಂದ ತರ್ಸ್ಕೊತೀನಿ ಅದನ್ನ. ಅದು ಪರ್ ಡೇ ಇಟ್ ವಾಸ್ 3,000 rupees. ಸೊ ಆ ಲೆನ್ಸ್ ನ ಇಲ್ಲಿ ಕೇಳ್ತು ಅಂತಂದ್ರೆ ಇವ್ರು 5,000 ಅಂತಂದ್ರು. ಬೇಡ ಸ್ವಾಮಿ, ನಾನು ಎಲ್ಲಿಂದ ತರ್ಸ್ಕೊತೀನಿ ಅಂತ ಹೇಳಿ ಆರಿತ್ರಿ ಕ್ಯಾಮ್ರಾ ಏನಿತ್ತು, ಕ್ಯಾಮ್ರಾ ಏನಿತ್ತು ಅದನ್ನ ಮಾತಾಡಿದೆ, ಪ್ಲಸ್ ಯೂನಿಟ್ ಅಂತ ಮಾತಾಡಿದ್ವಿ, ಎಲ್ಲವೂ ಮಾತಾಡಿ 9 ಲಕ್ಷ ರೂಪಾಯಿ, 9 lakhs was the total contract for the camera, for the unit, for the generator vehicle, crane, ಗೀನ್ ಏನ್ ಬರುತ್ತೆ, ಟ್ರಾಲಿ ಟ್ರ್ಯಾಕ್ ಎಲ್ಲದಕ್ಕೂ 9 ಲಕ್ಷ ಅಂತ ಮಾತಾಡಿದ್ವಿ. ಪ್ಲಸ್ ಹುಡುಗರು ಬಾಟ ಎಲ್ಲ ಬಿಡಿ, ಜಾಸ್ತಿ ಬರುತ್ತೆ. ಬ್ರಹ್ಮಿ ಅವ್ರಿಗೆ ಫಸ್ಟೇ ಹೇಳ್ಬಿಟ್ಟೆ, ಸರ್ ಯಾವುದೇ ಕಾರಣಕ್ಕೂ 16 ಮೇಲೆ ಬರಂಗಿಲ್ಲ, ರವಿ ಅದೆಲ್ಲಾಗಲ್ಲಮ್ಮ, 20 ಸಾಧ್ಯನೇ ಇಲ್ಲ. ಇನ್ನು 5 ಜನ ಬಂದ್ರೆ ನೀವು ಬೇಕಾದ್ರೆ ಬಾಟ ಕೊಟ್ಕೊಳ್ಳಿ, ನಾನಂತೂ ಕೊಡೋದಿಲ್ಲ. ಏನಕ್ಕೆ ಬರ್ತಾರೆ ಇಷ್ಟು ಜನ? ಕಡಿಮೆ ಮಾಡಿ. ನಾನೇ ನೋಡಿದ್ದೀನಿ, ಒಂದು ಲೈಟ್ ಪಕ್ಕ ಇಬ್ರು ಅವಶ್ಯಕತೆ ಇಲ್ಲ, ಒಬ್ಬನ್ನ ಹಾಕಿ. ಈ ತರ ತುಂಬಾ ಕಿತ್ತಾಟಗಳು ನಡೆಯುತ್ತೆ, ಅನ್ನೆಸೆಸರಿ. ನಾನು ಹೇಳೋದು 5 ಜನ ಬರೋದ್ರಿಂದ ನಿಮ್ಗೇನು ಹೋಗುತ್ತೆ ವಿಶ್ವಾಸ ಅಂತ ನೀವು ಕೇಳ್ಬೋದು. ಆಗ ಒಂದು 550 ರೂಪಾಯಿನೋ ಇತ್ತು. 5 ಜನ ಅಂತಂದ್ರೆ 2,500 2,500 ರೂಪಾಯಿ. ಅದು ಮಿಕ್ತು ಅಂತಂದ್ರೆ ಒಂದು ಕಾಫಿಗೆ ಒಂದು ಟಿಫನ್ಗೆ ಒಬ್ಬ ಕನ್ವೀನಿಯನ್ಸ್ಗೆ ಆಗ್ಬಿಡತ್ತಲ್ಲ. ಆ ನಿಟ್ಟಿನಲ್ಲಿ ನನ್ನ ಗಲಾಟೆಗಳು ನಡೀತಾ ಇತ್ತು. ಬ್ರಹ್ಮಿ ಅವ್ರಿಗೆ ಒಪ್ಪಿಸ್ದೆ, ನನಗೆ 16 ಜನರ ಮೇಲೆ ನನಗೆ ಯಾವುದೇ ಕಾರಣಕ್ಕೂ ನಾನು ಬಾಟ ಕೊಡೋದಕ್ಕೆ ರೆಡಿ ಇಲ್ಲ ಸರ್. ಬಂದ್ರು 16 ಜನನೇ. ಅಂದ್ರೆ ಇಲ್ಲಿ ಏನ್ ಕಲಿತಾ ಹೋಗ್ಬೇಕು ಪ್ರತಿಯೊಬ್ರು ಅಂತಂದ್ರೆ, ನಿಮಗೇನ್ ಬೇಕೋ ನೀವು ಕೇಳಿಸ್ಕೋಬೇಕೆ ಹೊರತಾಗಿ ನಿಮಗ್ ಗೊತ್ತಿಲ್ಲದೆ ಹೋದ್ರೆ ಏನಾಗುತ್ತೆ, ಯು ಬಿಕಮ್ ಎ ಹ್ಯಾಂಡಿಕ್ಯಾಪ್. ಅವಾಗ ಹೊರಸ್ತಾ ಹೋಗ್ತಾರೆ. ಆ ಹೊರೆನೇ ನಿಮ್ಗೆ ಏನಾಗುತ್ತೆ, ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮ್ಮ ತಲೆ ಮೇಲೆ ಬಂದು ಕೂತ್ಬಿಡುತ್ತೆ. ಪ್ರಭಾಕರ್ ಸರ್ ತುಂಬಾ ಒಂದೊಳ್ಳೆ ಮಾತು ಹೇಳಿದ್ರು ರೀ, ಕಣ್ಣ ನೀವು ಅವ್ರ ಪಡ ಸ್ಟಾರ್ಟ್ ಪಣ್ಣ, ನೀನೊಂದು ಸಿನಿಮಾವನ್ನ ಸ್ಟಾರ್ಟ್ ಮಾಡಿದ್ರೆ ಕೆಲವು ನಿರ್ಮಾಪಕರು ಒಂದು ಪುಟಾಣಿ ಗೂಬೆ ಮರಿಯನ್ನ ತಂದು ಅವರ ಮನೆಯಲ್ಲಿ ಸಾಕೋಕೋದಿಕ್ಕೆ ಶುರು ಮಾಡ್ತಾರೆ. ಅವರ ಮನೆಯಲ್ಲಿ ನಿರ್ಮಾಪಕರು ಸಾಕ್ತಾ ನೀನ್ ಇಲ್ಲಿ ಪಿಕ್ಚರ್ ಮಾಡ್ತಾ ಮುಗಿಸ್ತಾ ಹೋಗ್ತೀಯಾ. ಸಿನಿಮಾ ಎಲ್ಲವನ್ನು ಮುಗಿಸಿ ತಂದು ಒಂದು ಹಂತದಲ್ಲಿ ರಿಲೀಸ್ ಮಾಡೋಕೆ ಕೂಡಿಸ್ತಿಲ್ಲಪ್ಪ. ಅವಾಗ ಏನ್ ಮಾಡಿರ್ತಾರೆ ನಿರ್ಮಾಪಕರ ಮನೇಲಿ, ಅವ್ರು ಸಾಕ್ತಾ ಇದ್ರಲ್ಲ ಗೂಬೆ ಮರಿ, ಅದೀಗ ದೊಡ್ಡ ಗೂಬೆ ಆಗಿರುತ್ತೆ. ನೀನ್ ಇಲ್ಲಿ ಸಿನಿಮಾ ರಿಲೀಸ್ ಮಾಡೋ ಟೈಮ್ ಕರೆಕ್ಟ್ ಆಗಿ ತಂದು ಆ ಗೂಬೆ ನಿನ್ನ ತಲೆ ಮೇಲೆ ಕೂಡಿಸ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಗೂಬೆ ಕೂಡ್ಸೋದು ಅದಲ್ಲ. ನನ್ನ ಗುರುಗಳಾದಂತಹ ಪ್ರಭಾಕರ್ ಸರ್ ಅದ್ರ ಕತೆ ಹೀಗೆ ಹೇಳಿದ್ರು. ಅವನು ನಿನ್ನ ಬುಕ್ ಮಾಡ್ತಿದ್ದಂಗೆ ಅವನೊಂದು ಮರಿ ಗೂಬೆ ಅಂತ ಸಾಕೋತಾರೆ, ಎಲ್ಲವೂ ಆಗತ್ತೆ. ನೀನ್ ನನ್ನ ಪಿಕ್ಚರ್ ರಿಲೀಸ್ ಅನ್ನೋ ಟೈಮ್ ಕರೆಕ್ಟಾಗಿ ಆ ಗೂಬೆ ತಂದು ನಿನ್ನ ತಲೆ ಮೇಲೆ ಕೂಡಿಸ್ತಾನೆ. ಹಿಟ್ ಆಗ್ತಿದೆ ಅಂತ ತಿಳ್ಕೊ, ಆ ಗೂಬೆ ಮೆಲ್ಲಿಗೆ ಎಳ್ಕೊಂಡ್ಬಿಡ್ತಾನೆ. ಫ್ಲಾಪ್ ಆಯ್ತು ಅಂತಂದ್ರೆ ಇನ್ನೊಂದೆರಡು ಗೂಬೆ ತಂದು ಕೂಡಿಸ್ಬಿಡ್ತಾನೆ. Success has too many fathers, whereas failure it's having only one mother. That's a director. ಆ ನಿಟ್ಟಿನಲ್ಲಿ ನೀವು ಯು ಶುಡ್ ಬಿ ವೆರಿ ಕೇಪಬಲ್. ನನಗೇನು ಬೇಕು, ಏನಿದ್ರೆ ನಾನು ಆಟ ಆಡ್ತೀನಿ, ಎಷ್ಟು ಜನ ಇದ್ರೆ ನಂಗೆ ಆಟ ಆಡೋಕ್ಕಾಗುತ್ತೆ, ಇದೇ ನನ್ನ ಕ್ಯಾಮ್ರಾನ, ಇದೇ ನನ್ನ ಇದೆಲ್ಲವನ್ನು ತಿಳ್ಕೊಬೇಕಾಗಿರೋದು ನಾವೇ ಹೊರತಾಗಿ ಬೇರೆ ಯಾರೂ ಅಲ್ಲ. ನಿರ್ದೇಶಕ. ಅದಕ್ಕೆ ನಾ ಹೇಳೋದು, ನೀವು ಪಿಕ್ಚರ್ ಮಾಡೋದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಅದು ನಿಮ್ಮ ವಿಷನ್. ಆದ್ರೆ ಇದೆಲ್ಲ ಇದೆ ನೋಡಿ, ಈ ಸುತ್ತ ಇದೆಯಲ್ಲ, ಇದು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಆ ಕಾಡಕ್ಕೆ ಇಳಿಲೇಬೇಕು, ಒಂದು ವರ್ಷ 2 ವರ್ಷ ಕೆಲಸ ಮಾಡಲೇಬೇಕು, ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡ್ಕೊಂಡು ದೆನ್ ಯು ಕ್ಯಾನ್ ಸ್ಟಾರ್ಟ್ ಫೈಟಿಂಗ್ ವಿತ್ ದಿಸ್ ಪೀಪಲ್. ಆ ನಿಟ್ಟಿನಲ್ಲಿ ಇದೆಲ್ಲವನ್ನೂ ಮಾತಾಡಿ ಮಂಜು ಸರ್ಗೆ ಒಂದು ಹಂತದ ಒಂದು ಧೈರ್ಯವನ್ನ ಕೊಟ್ಟು
ಈಗ ಪಕ್ಕದಲ್ಲೇ ಇದಿಷ್ಟು ಮಾತಾಡ್ತಾ ಮಾತಾಡ್ತಾ ಬರ್ತಾ ಇರ್ಬೇಕಾದ್ರೆ ನಮ್ಗಿರತ್ತಲ್ವಾ, ಅದೇನು ಹೇಳ್ತಾರೆ, ನಮ್ಮ ಸಂಭಾಷಣೆಗಳನ್ನ ಒಂದಷ್ಟು ಕುಸರಿ ಕೆಲ್ಸಗಳನ್ನೆಲ್ಲ ಮಾಡ್ತಾನೆ ಹೋಗ್ಬೇಕು. ಅದು ದೇರ್ ಇಸ್ ನೋ ಎಂಡ್. ಪಿಕ್ಚರ್ ಮುಗ್ದೋಗ್ತಿದೆ ಎಂದಾಗ್ಲೂ ಕೂಡ ಕೊನೆಯ ಪಕ್ಷದ ಮಾತನ್ನ ಆಡ್ಬೇಕಾದ್ರೂ ಕೂಡ ನೀವು ಬರ್ಕೋತಾರನೇ ಇರ್ಬೇಕು, ಏನೋ ಬದಲಾವಣೆ ಬೇಕು ಅಂತ. ಬಿಕಾಸ್ ದಿಸ್ ಇಸ್ ನಾಟ್ ಯುವರ್ ಅಗ್ನಿ APS, ದಿಸ್ ನಾಟ್ ಯುವರ್ ಜಾಕಿ ಚಾನ್, ದಿಸ್ ನಾಟ್ ಯುವರ್ ಲೇಡಿ ಪೊಲೀಸ್, ದಿಸ್ ನಾಟ್ ಯುವರ್ ಹಲೋ ಡ್ಯಾಡಿ ಆರ್ ಯಜಮಾನ. ದಿಸ್ ಇಸ್ ಅ ರಿಯಲ್ ಸಬ್ಜೆಕ್ಟ್. ತುಂಬಾ ಇಂಟೆನ್ಸ್ಡ್ ಆಗಿರಬೇಕು. ನನ್ನ ಹೀರೋ 100 ಮಾತಾಡಲ್ಲ, ನನ್ನ ವಿಲನ್ನು 100 ಮಾತಾಡಲ್ಲ, ನನ್ನ ಕೋ ಆರ್ಟಿಸ್ಟ್ಗಳು 100 ಮಾತಾಡಲ್ಲ, ಎಲ್ಲರೂ ಒಂದೊಂದೇ ಮಾತಾಡಬೇಕು. ಈಗ ಒಂದೊಂದೇ ಮಾತಾಡಕ್ಕೆ ಬರ್ಬೇಕಲ್ಲ ಈ ಆರ್ಟಿಸ್ಟ್ಗಳು. ಈ ಆರ್ಟಿಸ್ಟ್ಗಳನ್ನ ಹೇಗೆ ಹುಡ್ಕೋದಕ್ಕೆ ಶುರು ಮಾಡಿದೆ ಅಂತ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಪ್ರೀತಿ ಇರಲಿ, ಹರಸಿ, ಆಶೀರ್ವದಿಸಿ, ನನ್ನ ಕಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್.